ನಮ್ಮ ಪಕ್ಷದಲ್ಲಿ ಇಂಥ ಕ್ಯಾಂಡಿಡೇಟ್ ಆದ್ರೆ ನಮಗ್ ಸೂಕ್ತ. ಈ ಒಂದು ಈ ಪರ್ಟಿಕ್ಯುಲರ್ ಅವರ ರೆಕಾರ್ಡ್ ಏನು, ಪಾರ್ಲಿಮೆಂಟ್ ಅಲ್ಲಿ ಅವರ ರೆಕಾರ್ಡ್ ಏನು, ಅವರು ಎಷ್ಟು ಡಿಬೇಟ್ ಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ಎಷ್ಟು ಸ್ಟಾರ್ಡ್ ಕ್ವೆಶ್ಚನ್ಸ್ ಅಥವಾ ಬೇರೆ ಕ್ವೆಶ್ಚನ್ಸ್ ನ ರೈಸ್ ಮಾಡಿದ್ದಾರೆ, ನಮ್ಮ ದೇಶದ ಸಮಸ್ಯೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಎಷ್ಟು ಬಾರಿ ಅವರು ಅಲ್ಲಿ ರೈಸ್ ಮಾಡಿದ್ದಾರೆ, ಇದನ್ನೆಲ್ಲ ನೋಡ್ತಾರೆ. ಇಲ್ಲಿ ಜಿಲ್ಲಾ ಪಂಚಾಯತ್ ನಾವು ದಿಶಾ ಸಭೆ ಮಾಡ್ತೀವಲ್ಲ, ಅದು ಪ್ರತಿ ಒಂದು ನಾವು ತ್ರೈಮಾಸಿಕ ಸಭೆ ಮಾಡಿದಾಗ ಅದರ ಮಿನಿಟ್ಸು ಆ ಮೀಟಿಂಗ್ ಅಲ್ಲಿ ನಡೆದಿದ್ದೇನು, ಎಷ್ಟು ಸಭೆ ನಾವು ಮಾಡಿದೀವಿ ಅನ್ನೋ ಒಂದು ಅಪ್ಲೋಡ್ ಮಾಡಿ ಡೆಲ್ಲಿಗೆ ಹೋಗುತ್ತೆ. ಅದರ ರೆಕಾರ್ಡು, ಅದನ್ನ ಪ್ರತಿ MP ಗೆ ಒಂದು ರೆಕಾರ್ಡ್ ಪಟ್ಟಿ ಅಂತ ಇರುತ್ತೆ, ಅದನ್ನ ನೋಡ್ತಾರೆ. ಇದನ್ನೆಲ್ಲ ನೋಡಿ ಇವರು ನಮ್ಮ ಪಾರ್ಟಿಗೆ ಸರಿ, ಇವರು ಆದ್ರೆ ನಮ್ಮ ವಿನ್ನಬೆಲ್ ಕ್ಯಾಂಡಿಡೇಟ್, ಅಥವಾ ಇವರ ಕ್ರೆಡಿಬಿಲಿಟಿ ಏನು, ಇವ್ರು ಮಾಡಿರೋ ಕೆಲಸ ಏನು, ಇದನ್ನೆಲ್ಲ ನೋಡೇನೆ ಬಿಜೆಪಿಯಲ್ಲಿ ಒಂದು ಸೀಟ್ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಖಂಡಿತ ಆ ಒಂದು ಇದನ್ನ ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಇದೆ. ನೀವು ಅಂದ್ರೆ ನಾನು ಕಾನ್ಫಿಡೆಂಟ್ ಆಗಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ನೀವು ಕಳೆದ 10 ವರ್ಷ 4-5 MP ನನ್ಕಿಂತ ಮೊದಲು ಇದ್ದಿರ್ಬೋದು. ಈಗ ನಾನು ಹೇಳಿರೋ ಒಂದು ಲಿಸ್ಟ್ ಇದೆಯಲ್ಲ, ಆ ಲಿಸ್ಟ್ ನನ್ನ ರೆಕಾರ್ಡ್ ಇಟ್ಟು ನೋಡಿ, ಹಳೆ ನನ್ಗಿಂತ ಪ್ರೀವಿಯಸ್ MPs ಯಾರಿದ್ರು ಅವ್ರ ರೆಕಾರ್ಡ್ನು ಇಟ್ಟು ನೋಡಿ, ನಿಮ್ಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನನಗೆ ಖಂಡಿತ ಬಿಜೆಪಿ ಪಕ್ಷ ಅವರ ಸಿದ್ಧಾಂತಗಳು ಅಥವಾ ನರೇಂದ್ರ ಮೋದಿ ಅವರ ಒಂದು ವಿಷನ್, ಅವ್ರು ಕೆಲಸ ಮಾಡುವಂತ ರೀತಿ, ಅಭಿವೃದ್ಧಿ ಅನ್ನೋ ಮಂತ್ರನ ಅವರು ಒಂದು ದಿನಕ್ಕೆ 24 ಗಂಟೆ ಅವ್ರ ಮೈಂಡ್ ಅಲ್ಲಿ ಓಡೋದಂದ್ರೆ ಅದೊಂದೇನೆ, ನನ್ನ ದೇಶಕ್ಕೆ ನಾನು ಏನ್ ಮಾಡ್ಬೋದು, ಯಾವ ರೀತಿ ಒಂದು ಬರೀ ಸೇವೆ ಮಾಡಬೇಕು ಅನ್ನುವಂತ ಮನೋಭಾವನೆ ಇಟ್ಕೊಂಡು ಅವರು ಹಗಲಿರುಳು ಶ್ರಮ ಪಡುವಂತ ಒಬ್ಬ ಪ್ರಧಾನಮಂತ್ರಿ. ಅವ್ರು ಪ್ರಧಾನಮಂತ್ರಿ ಅಂತಾನೆ ಹೇಳ್ಕೊಳಲ್ಲ, ನಾನು ಪ್ರಧಾನ ಸೇವಕ ಅಂತಾನೆ ಅವರು ಹೇಳ್ಕೊಡೋದು. ಅವರ ಒಂದು ನೇತೃತ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಪ್ರಗತಿಯನ್ನ ಸಾಧನೆ ಮಾಡಿದೆ ಅನ್ನೋದು ನಮ್ ಕಣ್ಮುಂದೆ ಇದೆ. ಅದು ನಾವ್ ಹೇಳ್ಕೊಡೋದು ಅಥವಾ ನಮ್ಮ ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಹೇಳುವಂತ ಮಾತುಗಳು. ಸೊ ಹಂಗಾಗಿ ಆ ಪಕ್ಷದಿಂದ ನಾನು MP ಆದ್ರೆ ಖಂಡಿತ ನಾವು ಅವರ ಕೈಗಳನ್ನ ಬಲಪಡಿಸುವಂತ ಒಂದು ಮಾತಾಗತ್ತೆ. ಅದೇ ರೀತಿಯ ಪ್ರಗತಿ ಅಭಿವೃದ್ಧಿಯನ್ನ ನಮ್ಮ ಕ್ಷೇತ್ರಕ್ಕೂ ನಾವು ತರೋಕೆ ಒಂದು ಅನುಕೂಲ ಆಗತ್ತೆ. ಇದೊಂದೇ ನನ್ನ ಉದ್ದೇಶ. ಹೌದು, ಮೋದಿಯವರ ಒಂದು ಸ್ಫೂರ್ತಿ ಖಂಡಿತ ನನಗೆ ನಿಜಕ್ಕೂ ಇಡೀ ಜಗತ್ತೇ ಒಪ್ಕೊಂಡಿದೆ ವಿಶ್ವಗುರು ಅಂತ ಅವರನ್ನ. ಅಂತ ಒಬ್ರು ಲೀಡರ್ ನಮಗ್ ಸಿಕ್ಕಿರೋದೇ ನಮ್ಮ ದೇಶದ ಸೌಭಾಗ್ಯ ಅಂತ ನನ್ನ ಅಭಿಪ್ರಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.